ರಾಜ್ಯ ಬಿಜೆಪಿಯಲ್ಲಿ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ಇನ್ನೂ ಮುಗಿದಿಲ್ಲ. ಪ್ರಹ್ಲಾದ್ ಜೋಶಿ ಎಂಟ್ರಿ ಆದ್ರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ನೇಮಕ ವಿಚಾರ, ರಾಜ್ಯಾಧ್ಯಕ್ಷ ಸಮಸ್ಯೆಯನ್ನು ಬಗೆಹರಿಸೋಕೆ ಪ್ರಹ್ಲಾದ್ ಜೋಶಿ ಅವರ ಎಂಟ್ರಿ ಆದರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ದಿನೇ ದಿನೇ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಈ ರಾಜ್ಯಾಧ್ಯಕ್ಷ ನೇಮಕ ವಿಚಾರದಲ್ಲಿ ವಿಜಯೇಂದ್ರಗೆ ಪಟ್ಟವನ್ನು ತಪ್ಪಿಸೋಕೆ ಭಾರಿ ಲೆಕ್ಕಾಚಾರಗಳು ನಿಂತಿಲ್ಲ, ಇನ್ನು ಮುಂದುವರಿತಾ ಇದೆ. ರೆಬೆಲ್ಸ್ ಹಾಗೂ ತಟಸ್ಥರಷ್ಟೇ ಅಲ್ಲ, ಹಲವರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ವಿಜಯೇಂದ್ರ ಅವ್ರನ್ನ ಕಂಡ್ರೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಇವರುಗಳು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ನೀವು ಮುಂದಿಡ್ತಾ ಹೋಗ್ತೀವಿ ನಾವು. ಯಾಕೆ ವಿಜಯೇಂದ್ರ ಅವ್ರು ಯಾಕೆ ಬೇಡ? ಏನು ಅಸಮಾಧಾನ ಅವ್ರ ವಿರುದ್ಧ ಇರೋದು ನಿಮಗೆ? ಅವ್ರಿಗೆ ಈ ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಎಂಟ್ರಿ ಆದ್ರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ತಟಸ್ಥ ಗುಂಪು, ವಿರೋಧಿ ಬಣ ಬೇಡವೇ ಬೇಡ ಅವರು ನಮ್ಗೆ ಅಂತ ಕೂತಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುವಲ್ಲಿ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ. ಯುವಕರು, ಸಮುದಾಯ ಬಲವನ್ನ ಹಿಡಿದಿಟ್ಕೊಳ್ಳುವಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ಇರುವ ಅಪಸ್ವರಗಳು ಏನು, ಯಾಕೆ ಅಸಮಾಧಾನ ಅಂತ ನೋಡ್ತಾ ಹೋಗೋಣ. ಪಕ್ಷ ಸಂಘಟನೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಯುವಕರು ಮತ್ತು ಸಮುದಾಯವನ್ನ ಬಲವಾಗಿ ಇಟ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ BY ವಿಜಯೇಂದ್ರ ಅವರಿಗೆ ಹಲವರ ಕಂಟಕ ಇದೆ. ಏನೇನು, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಎಲೆಕ್ಷನ್ ಗೆದ್ಬಿಟ್ರೆ ಅವರೇ CM ಆಗ್ತಾರೆ. ತಂದೆ ನೆಕ್ಸ್ಟ್ ಇವರೇ CM ಆದ್ರೆ ಹಲವು ವರ್ಷಗಳ ಕಾಲ ಬಿಜೆಪಿ ವಿಜಯೇಂದ್ರ ಅವರ ಕೈಲಿ ಲಾಕ್ ಆಗಿಬಿಡುತ್ತೆ. ಆಗ ವಿಜಯೇಂದ್ರ ಕೆಳಗೆ ಹಿರಿಯರಾದ ನಾವುಗಳಿರಬೇಕು. ಹೆಂಗ್ ಒಪ್ಕೊಳ್ಳೋಣ ನಾವು ಇದನ್ನ? ವಿಜಯೇಂದ್ರ CM ಆದ್ರೆ ನಮ್ಮ ಸ್ಥಾನಮಾನ ಕಡಿಮೆ ಆಗ್ತಾ ಬರುತ್ತೆ. ಈ ಬಾರಿ ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನ ತಪ್ಪಿಸ್ಲೇಬೇಕು. ಓಕೆ, ಈ ರೀತಿಯ ಲೆಕ್ಕಾಚಾರಗಳು ಇದೆ. ರಾಜ್ಯದಲ್ಲಿ ಮೈತ್ರಿ ಖಾಯಂ, ಅಧಿಕಾರಕ್ಕೆ ಬಂದ್ರೆ ನಮಗೆ ಪಟ್ಟ ಫಿಕ್ಸ್ ಅಂತ ಲೆಕ್ಕಾಚಾರ. ಆಕೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕೈಲಿಗ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಈ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರ ಇವತ್ತು ನೆನ್ನೆದಲ್ಲ, ಹಲವು ತಿಂಗಳಿಂದ ಈ ಜಟಾಪಟಿ ಹಿಂಗೆ ಮುಂದುವರಿತಾ ಇದೆ. ಏನು ಇವ್ರುಗಳಿಗೆ ವಿಜಯೇಂದ್ರ ಅವರ ವಿರುದ್ಧ ಇರೋ ಅಸಮಾಧಾನಗಳು ಏನು? ಯಾಕೆ ಇನ್ಸೆಕ್ಯೂರಿಟಿ? ಏನ್ ಆಗ್ಬಿಡುತ್ತೆ ಅವರು ರಾಜ್ಯಾಧ್ಯಕ್ಷರಾದ್ರೆ? ನಾವೇನ್ ಕಳ್ಕೊಳ್ತೀವಿ ಅನ್ನೋ ಭಯ ಬೇರೆಯವ್ರಿಗೆ? ಮಾರುತಿ, ಒಂದು ಕಡೆ ಬಿಜೆಪಿಯ ಹೈಕಮಾಂಡ್ಗೆ ರಾಜ್ಯದಲ್ಲಿ ಯಡಿಯೂರಪ್ಪ ಸಂಘಟನೆಯಿಂದಲೇ ಪಕ್ಷವನ್ನ ಬಲಪಡಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಹಿಂದೆ ಹಲವು ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಆದ್ರೆ ಮತ್ತೊಂದ್ ಕಡೆ ಈಗ ಹಾಲಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನ ಬದಲಾಯಿಸಬೇಕು ಅನ್ನುವಂತಹ ಒಂದು ಪಟ್ಟು ರೆಬಲ್ಸ್ ಸೇರಿದಂತೆ, ತಟಸ್ಥರು ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಮಾಡ್ತಾ ಇರುವಂತದ್ದು. ಆದ್ರೆ ಕಳೆದ 1 ವರ್ಷದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮಾಡಿರುವಂತಹ ಪ್ರತಿಭಟನೆಗಳಾಗಿರ್ಬೋದು, ಸರ್ಕಾರವನ್ನ ಕಿವಿಡುವಂತಹ ಒಂದು ಕೆಲಸ ಆಗಿರ್ಬೋದು, ಸರ್ಕಾರದ ವಿರುದ್ಧ ಯಾವಾಗ ಆರೋಪಗಳು ಬಂದ್ವು, ಆ ಆರೋಪಗಳನ್ನ ಪ್ರತಿಭಟನೆ ರೂಪಕ್ಕೆ ತಂದು ಅದನ್ನ ಸಕ್ಸಸ್ ಮಾಡೋದ್ರಲ್ಲಿ ಬಹುದೊಡ್ಡ ಪಾತ್ರ ವಿಜಯೇಂದ್ರ ಅವ್ರದ್ದು ಇದೆ ಅನ್ನುವಂತಹ ಒಂದು ರಿಪೋರ್ಟ್ ಕೂಡ ಬಿಜೆಪಿ ಹೈಕಮಾಂಡ್ ಮುಂದೆ ಇದೆ. ಆದ್ರೆ ಬಿಜೆಪಿಯ ಹೈಕಮಾಂಡ್ಗೆ ಕಳೆದ 6 ತಿಂಗಳಿಂದಲೂ ಕೂಡ ಕಾಡ್ತಿರುವಂತಹ ಒಂದು ಭಯ ಏನು ಅಂತ ಹೇಳಿದ್ರೆ, ಒಂದು ವೇಳೆ ವಿಜಯೇಂದ್ರ ಅವರನ್ನ ಮುಂದುವರಿಸಿದ್ದೆ ಆದ್ರೆ ಬಹಳಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಆಗ್ತವೆ ಅನ್ನುವಂತ ಒಂದು ರೀತಿಯಲ್ಲಿ ಒಂದು ಪ್ರೊಪಗಾಂಡವನ್ನ ದೆಹಲಿಯ ಮಟ್ಟದಲ್ಲಿ ರೆಡಿ ಮಾಡಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ರೆಬಲ್ಸ್ ಅವರ ಪಾತ್ರವೂ ಇರಬಹುದು, ಅದೇ ರೀತಿ ತಟಸ್ಥರು ಕೂಡ ಆಗಿರ್ಬೋದು. ಇವರ ಏಕಮಾತ್ರ ನಿರ್ಣಯ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರನ್ನು ಹೊರತುಪಡಿಸಿ ನಮ್ಮಲ್ಲಿ ಯಾರಾದ್ರೂ ಕೂಡ ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳನ್ನ ಮಾಡಿ ಬಿಜೆಪಿಯ ಹೈಕಮಾಂಡ್ಗೆ ಆ ಮಾಹಿತಿಯನ್ನ ತಲುಪಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಒಂದು ವೇಳೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ದೆ ಆದ್ರೆ 2028ರ ವಿಧಾನಸಭಾ ಚುನಾವಣೆಯನ್ನ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಎದುರಿಸಬೇಕಾಗುತ್ತೆ. ಈಗ ಇರುವಂತಹ ಕಾಂಗ್ರೆಸ್ಗೆ ಗ್ಯಾರಂಟಿಗಳ ತಲೆನೋವು, ಅದ್ರ ಜೊತೆಗೆ ಆಂಟಿ ಇನ್ಕಂಬೆನ್ಸಿ ಇರುತ್ತೆ. 1980ರ ದಶಕದ ಬಳಿಕ ರಾಮಕೃಷ್ಣ ಹೆಗಡೆ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಸರ್ಕಾರವೂ ಕೂಡ ಮತ್ತೆ ಅದೇ ಪಕ್ಷ ಸರ್ಕಾರ ರಚನೆ ಮಾಡಿದಂತಹ ಉದಾಹರಣೆಗಳು ಕರ್ನಾಟಕದಲ್ಲಿ ಇಲ್ಲ. ಹೀಗಾಗಿ
ಇದರ ಒಂದು ಲಾಭ ವಿಜೇಂದ್ರ ಅವ್ರಿಗೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಬಿಜೆಪಿಯ ಕೆಲ ನಾಯಕರುಗಳು ದೆಹಲಿಯ ಮಟ್ಟದಲ್ಲಿ ಒಂದಷ್ಟು ಲಾಬಿಗಳನ್ನ ಮಾಡಿ ವಿಜೇಂದ್ರ ಅವರನ್ನ ಮಾಡಿದ್ದೆ ಆದ್ರೆ ನಮ್ಮ ಸಪೋರ್ಟ್ ಇರೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರಲ್ಲೂ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಹಳಷ್ಟು ಆ ರೆಬಲ್ಸ್ ಟೀಮ್ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದೆ. ಇವತ್ತು ಕೂಡ ಅದನ್ನು ಮುಂದುವರೆಸಿದೆ. ಅದೇ ರೀತಿ ತಟಸ್ಥರು ಕೂಡ ವಿಜೇಂದ್ರ ಅವರನ್ನ ಒಪ್ಪೋದಕ್ಕೆ ನಾವು ರೆಡಿ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ಸೋಮಣ್ಣ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಆರ್ ಅಶೋಕ್ ಅವರು ಆಗಿರ್ಬೋದು, ಸುನೀಲ್ ಕುಮಾರ್ ಆಗಿರ್ಬೋದು, ಇವರ ಏಕಮಾತ್ರ ಭಿನ್ನಾಭಿಪ್ರಾಯ ಏನು ಅಂತ ಹೇಳಿದ್ರೆ ವಿಜೇಂದ್ರ ಅವರು ವಿಜೇಂದ್ರ ಅವರು ಯಡಿಯೂರಪ್ಪ ಅವರ ಮಗ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ನಾವು ಒಪ್ಪಬೇಕನ್ನುವಂಥದ್ದು ಒಂದು ಕಡೆ. ಒಂದು ವೇಳೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆದ್ರೆ ಆಗ ನಮ್ಮ ರಾಜಕೀಯ ಪರಿಸ್ಥಿತಿ ಏನು, ನಾವು ವಿಜೇಂದ್ರ ಅವರ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗುತ್ತಾ ಅನ್ನುವಂತಹ ಒಂದು ಯೋಚನೆಯಲ್ಲೂ ಕೂಡ ಇದ್ದಾರೆ. ಹೀಗಾಗಿ ಇದನ್ನ ಗಂಭೀರವಾಗಿ ಚಿಂತನೆ ಮಾಡಿರುವಂತಹ ಈ ಎಲ್ಲಾ ನಾಯಕರು ಕೂಡ ಈಗ ಪಕ್ಷವನ್ನ ಮುನ್ನಡೆಸೋದಕ್ಕೆ ವಿಜೇಂದ್ರ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆಗಳು ಆಗಬಹುದು ಅನ್ನುವಂತ ಒಂದು ಆತಂಕ ಇವರೆಲ್ಲರಿಗೂ ಕೂಡ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲೇ ಕಳೆದ 6 ತಿಂಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷ ವಿಚಾರ ಬಹಳಷ್ಟು ಗೊಂದಲಗಳು ಸೃಷ್ಟಿ ಆಗಿರುವಂತದ್ದು. ಬಿಜೆಪಿಯ ಹೈಕಮಾಂಡ್ ಒಂದು ವೇಳೆ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರೆ ಏನಾಗ್ಬೋದು ಅನ್ನುವಂತ ಒಂದು ಆತಂಕದಲ್ಲಿ ಇದ್ದೇ ಇದೆ. ಹೀಗಾಗಿ ಒಂದು ಕಡೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಸೇರಿದಂತೆ ಬೇರೆ ನಾಯಕರುಗಳನ್ನ ಬಿಡೋದಕ್ಕಾಗುದಿಲ್ಲ. ಅದೇ ರೀತಿ ರೆಬಲ್ಸ್ ತಟಸ್ಥರ ಬಣದಲ್ಲಿ ದಿನದ ದಿನಕ್ಕೆ ಈ ರೀತಿಯಾದಂತಹ ಒಂದು ಚರ್ಚೆಗಳು ಹೆಚ್ಚು ಆಗ್ತಿರೋದ್ರಿಂದ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾದ್ರೆ ರಾಜ್ಯ ಬಿಜೆಪಿಗೆ ಯಾವ ರೀತಿಯಾಗಿ ಅದು ಪೂರಕ ಆಗ್ಬೋದು, ಮಾರಕ ಆಗ್ಬೋದು ಅನ್ನುವಂತಹ ಒಂದು ಗೊಂದಲದಲ್ಲಿ ಬಿಜೆಪಿ ಹೈಕಮಾಂಡ್ ಇರುವಂತದ್ದು. ಹೀಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಟ್ವಿಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲೇ ವಿಜೇಂದ್ರ ಅವ್ರಿಗೆ ಅಷ್ಟು ಸುಲಭವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಸಿಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ದೆಹಲಿಯ ಮಟ್ಟದಲ್ಲಿ ಚರ್ಚೆ ಆಗ್ತಿದಾವೆ. ಅದರಲ್ಲೂ ಪ್ರಮುಖವಾಗಿ ಓಡೋ ಕುದುರೆ ಮೇಲೆ ಎಲ್ಲರ ಕಣ್ಣು ಅಂತಾರಲ್ಲ, ಹಂಗೆ ಇವರ ಸ್ಟ್ರೆಂತ್ ಇವ್ರಿಗೆ ವೀಕ್ನೆಸ್ ಆಗ್ತಾ ಇದೆಯಾ, ಅವ್ರನ್ನ ಹಿನ್ನಡೆಗೆ ತಳ್ತಾ ಇದೆಯಾ ವಿಜೇಂದ್ರ ಅವ್ರನ್ನ ಅಂತ? ಖಂಡಿತ ವಿಜೇಂದ್ರ ಅವರು ಗಿಟ್ಟಿಸ್ಕೊಂಡಂತಹ ವರ್ಚಸ್ಗಿಂತಲೂ ಕೂಡ ಯಡಿಯೂರಪ್ಪ ಅವರು ಪಡ್ಕೊಂಡಿದ್ದಂತಹ ಬಿಜೆಪಿಯ ವರ್ಚಸ್ಸು ಹಾಗೂ ಲಿಂಗಾಯತ ಸಮುದಾಯದ ವರ್ಚಸ್ಸು ಅದೇ ರೀತಿಯಾಗಿ ಕಂಟಿನ್ಯೂ ಆಗಿದೆ. ಯಡಿಯೂರಪ್ಪ ಅವರ ಬಳಿಕ ನಮ್ಮ ನಾಯಕ ವಿಜೇಂದ್ರ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ಅಜೆಂಡಾ ಸೆಟ್ ಮಾಡೋದ್ರಲ್ಲಿ ಆ ಒಂದು ಟೀಮ್ ಸಕ್ಸಸ್ ಆಗಿದೆ. ಅದನ್ನ ಲಿಂಗಾಯತ ಸಮುದಾಯವು ಕೂಡ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ನಾನು ಇದನ್ನ ತೀರಾ ಒಳನೋಟಕ್ಕೆ ಹೇಳ್ತಿಲ್ಲ, ಆದ್ರೆ ಮೇಲ್ನೋಟಕ್ಕೆ ಯಡಿಯೂರಪ್ಪ ಅವರ ಬಳಿಕ ನಮ್ಮ ನಾಯಕ ಯಾರು ಅಂತ ಕೇಳಿದಾಗ, ಯಾಕಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರನ್ನ ಒಂದು ಕಾಲದಲ್ಲಿ ನಮ್ಮ ನಾಯಕ ಅಂತ ಒಪ್ಕೊಂಡಿದ್ದಂತಹ ಆ ಸಮುದಾಯ ಅದಾದ ಬಳಿಕ 2004 ಬಳಿಕ ಯಡಿಯೂರಪ್ಪ ಅವರನ್ನ ನಮ್ಮ ಸಮುದಾಯದ ಪರಮೋಚ್ಚ ನಾಯಕ ಅನ್ನುವಂಥದ್ದನ್ನ ಹಲವು ಬಾರಿ ಅದು ಸಾಬೀತಾಗಿದೆ. ಯಾವಾಗ ಯಡಿಯೂರಪ್ಪ ಅವರು ಬಿಜೆಪಿಯ ಅಧ್ಯಕ್ಷರಾಗಿ ಬಿಜೆಪಿಯ ಸಾರಥ್ಯವನ್ನು ವಹಿಸಿದ್ರು, ಬಿಜೆಪಿಯ ನಾಯಕತ್ವವನ್ನು ವಹಿಸಿದ್ರು, ಆ ಸಂದರ್ಭದಲ್ಲಿ ಬಿಜೆಪಿಗೆ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಎರಡೂ ಕಡೆನೂ ಕೂಡ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸುವಂತಹ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ. ಅದೇ ರೀತಿ ಯಡಿಯೂರಪ್ಪ ಅವರನ್ನ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಕೆಳಗಿಳಿಸಿದಾಗ, ಅದು ನಾವು 2013 ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದೇ ರೀತಿ 2018 ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮುದಾಯ ಬಿಜೆಪಿಯಿಂದ ದೂರ ಉಳಿಯೋದರ ಮುಖೇನ ಒಂದು ವೇಳೆ ನೀವು ಯಡಿಯೂರಪ್ಪ ಅವರ ನಾಯಕತ್ವ ಒಪ್ಪದೇ ಇದ್ದಾಗ ಯಾವ ಸಂದೇಶವನ್ನ ರವಾನೆ ಮಾಡಬೇಕು ಆ ಸಂದೇಶವನ್ನ ರವಾನೆ ಮಾಡೋದ್ರಲ್ಲಿ ಆ ಸಮುದಾಯ ಸಕ್ಸಸ್ ಆಗಿತ್ತು. ಇವತ್ತು ನಾನು ಯಡಿಯೂರಪ್ಪ ಅವ್ರಿಗೆ ಇರುವಷ್ಟು ವರ್ಚಸ್ಸು ವಿಜೇಂದ್ರ ಅವ್ರಿಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯಡಿಯೂರಪ್ಪ ಅವ್ರಿಗೆ ಇರುವಷ್ಟು ವರ್ಚಸ್ಸಿಲ್ಲ. ಆದ್ರೆ ಯಡಿಯೂರಪ್ಪ ಅವರ ಮಗ ಅನ್ನುವಂಥದ್ದು, ಜೊತೆಗೆ ಯಡಿಯೂರಪ್ಪ ಅವರ ಬಳಿಕ ನಮ್ಮ ನಾಯಕ, ನಮ್ಮ ಸಮುದಾಯದ ನಾಯಕ ಇವರೇ ಅನ್ನುವಂತಹ ಒಂದು ರೀತಿಯಲ್ಲಿ ಆ ಸಮುದಾಯ ಗುರುತಿಸ್ತಾ ಇರೋದ್ರಿಂದ ಇದು ವಿಜೇಂದ್ರ ಅವ್ರಿಗೆ ಪ್ಲಸ್ ಪಾಯಿಂಟ್. ಹೀಗಾಗಿ ವಿಜೇಂದ್ರ ಕಳೆದ 1.5 ವರ್ಷದಿಂದ ಕೇವಲ ಆ ಸಮುದಾಯದ ನಾಯಕ ಅಷ್ಟೇ ಅಲ್ಲದೆ ತಮ್ಮ ಜೊತೆಯಲ್ಲಿರುವಂತಹ ಟೀಮ್ ಅಲ್ಲಿರುವಂತವರನ್ನು ಕೂಡ ಪ್ರತಿಯೊಂದು ಸಮುದಾಯವನ್ನು ಕೂಡ ಪರಿಗಣಿಸಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಅಂತವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಇಡೀ ರಾಜ್ಯಾದ್ಯಂತ 1.5 ವರ್ಷಗಳಿಂದಲೂ ಕೂಡ ಪಕ್ಷವನ್ನ ಬಲವರ್ಧನೆ ಮಾಡುವಂತದ್ದು, ಪಕ್ಷವನ್ನ ಸಂಘಟನೆ ಮಾಡುವಂತದ್ದು, ಜೊತೆಗೆ ಸರ್ಕಾರದ ವಿರುದ್ಧ ಸಿಕ್ಕಿರುವಂತಹ ಹಲವು ಅಸ್ತ್ರಗಳನ್ನ ಬಳಸ್ಕೊಂಡು ಅದರ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರು. ಆದ್ರೆ ವಿಜೇಂದ್ರ ಅವ್ರಿಗಿರೋ ಸಮಸ್ಯೆ ಏನಂತ ಹೇಳಿದ್ರೆ, ವಿಜೇಂದ್ರ ಅವ್ರಿಗೆ ಸಮುದಾಯದ ಬಲ, ಹಣಬಲ ಎಲ್ಲವೂ ಕೂಡ ಇದ್ರೂ ಕೂಡ ಆದ್ರೆ ರಾಜ್ಯದಲ್ಲಿರುವಂತಹ ಹಿರಿಯ ನಾಯಕರುಗಳ ಬಲ ಇಲ್ಲ. ಹೀಗಾಗಿ ಹಲವು ಹಿರಿಯ ನಾಯಕರು ಒಂದು ವೇಳೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗಿದ್ದೆ ಆದ್ರೆ ನಾಳೆ ಬೆಳಗ್ಗೆ ನಮಗೆ ಹಲವು ಸಮಸ್ಯೆಗಳು ರಾಜಕೀಯವಾಗಿ ಎದುರಾಗಬಹುದು ಅನ್ನುವಂತ ಒಂದು ಆತಂಕ. ಅದರಲ್ಲಿ ನೇರವಾಗಿ ಇರುವಂತದ್ದು ಏನಂತ ಹೇಳಿದ್ರೆ, ಈಗ ದೆಹಲಿಯಲ್ಲಿ ಸಂಸದರಾಗಿರುವಂತವರು ಹಾಗೂ ಕೇಂದ್ರ ಸಚಿವರುಗಳಾಗಿ ಕೆಲಸ ಮಾಡ್ತಿದ್ದಂತವರು ಇವರೆಲ್ಲರೂ ಕೂಡ ಏಕಮಾತ್ರ ಅಭಿಪ್ರಾಯ ಏನಂತ ಹೇಳಿದ್ರೆ, ವಿಜೇಂದ್ರ ಅವರಿಗೆ ಈ ಬಾರಿ ತಪ್ಪಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವಾಗಿ ಸದೃಢ ಆಗಬಹುದು. ಹೀಗಾಗಿ ಈ ಎಲ್ಲಾ ಸಮಸ್ಯೆಗಳಿರೋದ್ರಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಅಷ್ಟು ಸುಲಭವಾಗಿ ಕಾಯಂ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಿಲ್ಲ. ಬಹುತೇಕ
ಕೇಂದ್ರದಲ್ಲಿ ಇರುವಂತಹ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಒಬ್ಬ ಸಚಿವರು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿರುವಂತವ್ರು ಒಬ್ಬರು ಬೆಂಗಳೂರಿಗೆ ಸಂಬಂಧಪಟ್ಟಂತವ್ರು ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬಹುದು ಅನ್ನುವಂಥದ್ದು. ಆದ್ರೆ ರಾಜಕಾರಣದಲ್ಲಿ ಯಾವ ಕ್ಷಣಕ್ಕೆ ಯಾವ ಸಮಯಕ್ಕೆ ಯಾವ ನಿರ್ಧಾರಗಳು ಆಗ್ತವೆ ಅಂತ ಗೊತ್ತಾಗುದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಇವತ್ತಿನ ಪ್ರಕಾರ ವಿಜೇಂದ್ರ ಅವ್ರಿಗೆ ಆ ಸ್ಥಾನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ರಾಜ್ಯ ನಾಯಕರು ಕೂಡ ತಯಾರಿಲ್ಲ. ಅದೇ ರೀತಿ ಬಿಜೆಪಿಯ ಹೈಕಮಾಂಡ್ ಕೂಡ ಮನಸ್ಸು ಮಾಡ್ತಿಲ್ಲ ಅನ್ನುವಂಥದ್ದು. ಮುಂದೆ ರಾಜಕೀಯ ಬೆಳವಣಿಗೆಗಳು ಏನಾಗ್ತಿವೋ ಗೊತ್ತಿಲ್ಲ. ಇವತ್ತಿನ ಬೆಳವಣಿಗೆ ಬಗ್ಗೆ ಮಾತಾಡೋದಾದ್ರೆ ವಿಜೇಂದ್ರ ಅವ್ರಿಗೆ ಆ ಸ್ಥಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅನ್ನುವಂತ ಒಂದು ಚರ್ಚೆ ಕೂಡ ಆಗ್ತಾ ಇದೆ ವಿದ್ಯಾ. ಎಸ್, ಧನ್ಯವಾದ ಡೀಟೇಲ್ಸ್ಗೆ ಮಾರುತಿ.